ವ್ಲಾಗ್. ಹಾಯ್ ಹಾಯ್, ಹ್ಯಾಪಿ ಬರ್ಡೇ ಅತ್ತೆ. ನಮಸ್ಕಾರ ಮಾಡು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಬ್ಲಾಗ್ಸ್. ಇವತ್ತು ನಾವು ಜ್ಯೋತಿ ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಸ್ನೇಹ ಅವ್ರ ಮನೆಗೆ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ವಿ. ಯಾಕಂದರೆ ಅಲ್ಲಿ ಒಂದು ಗಾಡಿ ಇದೆ, ಆ ಗಾಡಿಯನ್ನು ತಗೊಂಡು ಅಲ್ಲಿಂದ ಒಂದು ಕೆಫೆಗೆ ಹೋಗೋಣ ಅಂತಂತೇಳಿ ರೆಡಿ ಆಗಿದ್ದೀವಿ. ಎಲ್ಲರೂ ಹೋಗಿದ್ದಾರೆ, ಒಂದು 8-10 ಜನ ಇದ್ವಿ. ಜ್ಯೋತಿ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತಂತೇಳಿ ನೋಡೋಣ. ಹಾಯ್ ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಒಂದು ಕೆಫೆಗೆ ಬಂದಿದ್ವಿ, ವೋಟರ್ಸ್ ಕೆಫೆ. ಇದು ಹೈವೇ ಅಲ್ಲಿದೆ. ಸೊ ಇಲ್ಲಿ ಹೇಗೆ ಬರ್ತಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತಂತೇಳಿ ನೋಡೋಣ. ನಮ್ಮ ಜೊತೆ ಬರ್ತಡೇ ಗರ್ಲ್ ಇದ್ದಾಳೆ, ನಾನು ಬರ್ತಡೇ ಗರ್ಲ್, ಸೇಮ್ ಹಾಯ್ ಶರತ್, ಸ್ನೇಹ, ಸಿಂಧು, ಅಭಿ ಬಿಸಿ ಫೋಟೋ ತೆಗಿಕತ್ತಾನ ಅವ್ರ ಅಕ್ಕದು. ಸೊ ಗೈಸ್, ನಾನು ಆಗಲೇ ಹೇಳ್ದಂಗೆ ತುಂಬ ದಿನ ಆದಮೇಲೆ ನಾವೆಲ್ಲರೂ ಕೂಡ ಮೀಟ್ ಆಗಿದ್ವಿ. ಇದೇ ಒಕೇಶನ್ ಅಂತಲ್ಲ, ಆವಾಗವಾಗ ನಾವು ಮೀಟ್ ಆಗ್ತಾ ಇರ್ತೀವಿ. ಬಟ್ ಸ್ವಲ್ಪ ದಿನಗಳಿಂದ ಎಲ್ಲರೂ ಬ್ಯುಸಿ ಆಗಿರೋದ್ರಿಂದ ಯಾರೂ ಮೀಟ್ ಆಗೋಕ್ಕಾಗಲಿಲ್ಲ. ಜ್ಯೋತಿ ಬರ್ಡೇ ಅಂತಂತೇಳಿ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ ಅಂತಂತೇಳಿ ಮೀಟ್ ಆಗಿದ್ವಿ. ಫಸ್ಟು ಕೆಫೆ ನೋಡೋಣ ಹೇಗಿದೆ ಅಂತಂತೇಳಿ ಬಂದ್ವಿ. ಬ್ಯಾಕ್ ಸೈಡಲ್ಲಿ ನಮ್ಮ ತುಂಗಭದ್ರಾ ನದಿ ಹರಿತಾ ಇರುತ್ತೆ. ಈವ್ನಿಂಗ್ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಬರ್ತೀರಾ ಅಂತಂದರೆ ಹೊಸದಾಗಿ ಸ್ಟಾರ್ಟ್ ಆಗಿರುವಂತಹ ಈ ಕೆಫೆ ನಿಮ್ಮೆಲ್ಲರೂ ಕೂಡ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬಾ ಒಳ್ಳೆ ಪ್ಲೇಸ್. ಈ ಒಂದು ಕೆಫೆಯಲ್ಲಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಬೋದು, ಮಾಮ್ ಟು ಬಿ ಸೆಲೆಬ್ರೇಟ್ ಮಾಡ್ಬೋದು, ಬ್ರೈಡ್ ಟು ಬಿ ಸೆಲೆಬ್ರೇಟ್ ಮಾಡ್ಬೋದು. ಹಾಗೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ನಾವೇನಾದರೂ ವೀಕೆಂಡಲ್ಲಿ ಚಿಲ್ ಆಗಬೇಕು, ಎಂಜಾಯ್ ಮಾಡಬೇಕು ಅಂತಂದರೆ ಹೊಸದಾಗಿ ಸ್ಟಾರ್ಟ್ ಆಗಿರುವಂಥ ಈ ಕೆಫೆ ನಾನಂತೂ ರೆಕಮೆಂಡ್ ಮಾಡ್ತೀನಿ. ಫುಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಟ್ವಿನ್ನಿಂಗ್ ವಿತ್ ಬರ್ತಡೇ ಗರ್ಲ್. ಯಾರು ಬರ್ತಡೇ ಗರ್ಲ್ ಅಂತ ಕನ್ಫ್ಯೂಸ್ ನಾನು. ಭಾಳ ದಿನ ಆದಮೇಲೆ ಹೊರಗೆ ಬಂದಿವೆ ಅಂತಂತೇಳಿ ಎಲ್ಲರೂ ಫುಲ್ ಬ್ಯುಸಿ. ನೋಡಿ ಗೈಸ್, ಎಲ್ಲಿ ಹೋದ್ರು ಫೋಟೋ ಶೂಟು, ವಿಡಿಯೋ ಶೂಟು ಇವೇ ಎಲ್ಲ. ಅಲ್ಲಿ ನೋಡಿ ಗೈಸ್, ಬರ್ತಡೇ ಗರ್ಲ್. ನಾನು ಬರ್ತಡೇ ಗರ್ಲ್ ಹಾಕಿನ ಗೊತ್ತಾಗ್ತಾನೆ ಇಲ್ಲ. ನನ್ನ ಬರ್ತಡೇ ಥರ ಫೀಲ್ ಆಗಕತ್ತೈತಿ. ಹ್ಯಾಪಿ ಬರ್ಡೇ ಜ್ಯೋತಿ. ಥ್ಯಾಂಕ್ ಯು. ಇನ್ನು ಫುಡ್ ವಿಚಾರಕ್ಕೆ ಬಂತಂದರೆ ನಾವು ಸ್ಟಾರ್ಟರ್ಸಿಂದ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟರ್ಸಲ್ಲಿ ನಾವು ಒಂದು 3-4 ಸ್ಟಾರ್ಟರ್ಸ್ನ ಆರ್ಡ್ರ್ ಮಾಡಿದ್ವಿ. ಅದರಲ್ಲಿ ಎಲ್ಲನೂ ಚೆನ್ನಾಗಿತ್ತು. ಮೋಸ್ಟ್ ಆಫ್ ದ ಯಾವುದು ಐಟಮ್ ಚೆನ್ನಾಗಿತ್ತು ಅಂತಂದರೆ ಬೇಬಿ ಕಾರ್ನ್ ಮಂಚೂರಿ ತುಂಬಾ ಚೆನ್ನಾಗಿತ್ತು. ಹಾಗೆ ರೈಸ್ ಐಟಮ್ಸಲ್ಲಿ ವೆಜ್ ಫ್ರೈಡ್ ರೈಸ್, ಹಾಗೆ ಬಿರಿಯಾನಿನ ಆರ್ಡ್ರ್ ಮಾಡಿದ್ವಿ. ವೆಜ್ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿತ್ತು. ಬಿರಿಯಾನಿಯಲ್ಲಿ ಏನೋ ಮಿಸ್ಸಿಂಗ್ ಆಗಿತ್ತು ಅಂತಂತೇಳಿ ತಿಂದವರು ಹೇಳಿದರು. ಅಂದರೆ ಜ್ಯೋತಿ ಅವರೆಲ್ಲ ತಿಂದ್ರಲ್ವ, ಸೊ ಅವ್ರು ಹೇಳಿದರು ನಾನ್ ವೆಜ್ಗಿಂತ ವೆಜ್ ಈ ಒಂದು ಕೆಫೆಲಿ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಬರ್ತಡೇ ಅಂತಂದಮೇಲೆ ಕೇಕ್ ಕಟ್ಟಿಂಗ್ ಇರಲೇಬೇಕಲ್ವ. ಸೊ ಎಲ್ಲರೂ ಸೇರಿ ಕೇಕ್ ಕಟ್ಟಿಂಗ್ನ ಮುಗಿಸಿದ್ವಿ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿ ವಾಪಸ್ ಬಂದು ಮಕ್ಕಳಿಗೇನಾದರೂ ಕರ್ಕೊಂಡು ಹೋಗ್ತೀರಾ ಈ ಒಂದು ಟೈಮಲ್ಲಿ ಅಂತಂದರೆ ಸ್ವಲ್ಪ ಬೆಚ್ಚಗಿಡೋಕ್ಕೆ ಟ್ರೈ ಮಾಡಿ. ಯಾಕೆಂತಂದರೆ ಓಪನ್ ಆಗಿರೋದ್ರಿಂದ ಹಿಂದೆ ರಿವರ್ ಇರೋದ್ರಿಂದ ತುಂಬಾ ಚಳಿ ಅಂತ ಅನಿಸುತ್ತೆ.
ಸೊ ಈ ರೀತಿ ನಾವು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಜ್ಯೋತಿನೂ ಖುಷಿ, ನಾವು ಖುಷಿ. ಸೊ ಈ ಒಂದು ವಿಡಿಯೋ ನೋಡಿದ್ಮೇಲೆ ನಿಮಗೂ ಖುಷಿ ಆಗಿರುತ್ತೆ ಅಂದ್ಕೊಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ VG ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮ್ಲಿಗೆ ಈ ಒಂದು ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಿಮ್ಮನ್ನ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೆಫೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ.